ರುದ್ರಾಕ್ಷಿಯ 108 ಮಾಲೆ ತುಂಬಾ ಶ್ರೇಷ್ಠವಾದದ್ದು. ಶಿವಪೂಜೆಯನ್ನ ಮಾಡುವಂತವ್ರು ನೀವೇನಾದ್ರೂ ಲಿಂಗ ಇಟ್ಟಿದ್ರೆ ಒಂದು ಮುಷ್ಟಿಗಾತ್ರದ ಶಿವಲಿಂಗ ಮಾತ್ರ ಇರಬೇಕು. ಇದಕ್ಕಿಂತ ದೊಡ್ಡ ಶಿವಲಿಂಗವನ್ನ ಮನೆಯಲ್ಲಿ ಇಡ್ತಾರೆ. ಏನಾದ್ರೂ ಕರ್ಕಾಟಕ ರಾಶಿಯವರಾಗಿದ್ರೆ ದಯವಿಟ್ಟು ಅವರು 2 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಿ, ನಿಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. 4 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಿದ್ಮೇಲೆ ಓಂ ರೀಂ ನಮಃ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ರುದ್ರಾಕ್ಷಿಯ ಪವರ್ ಜಾಸ್ತಿ ಆಗುತ್ತೆ. ವಾಸ್ತು ಪ್ರಕಾರ ಶಿವಪೂಜೆ ಇದನ್ನ ಒಂದ್ ಸ್ವಲ್ಪ ಹೇಳ್ಬಿಡ. ಖಂಡಿತ ನೋಡಿ, ನೀವು ದಯವಿಟ್ಟು ಮನೆಯಲ್ಲಿ ಶಿವಪೂಜೆಯನ್ನ ಮಾಡುವಂತವ್ರು ನೀವೇನಾದ್ರೂ ಲಿಂಗ ಇಟ್ಟಿದ್ರೆ ಒಂದು ಮುಷ್ಟಿಗಾತ್ರದ ಶಿವಲಿಂಗ ಮಾತ್ರ ಇರಬೇಕು. ಇದಕ್ಕಿಂತ ದೊಡ್ಡ ಶಿವಲಿಂಗವನ್ನ ಮನೆಯಲ್ಲಿ ಇಡಬಾರ್ದು. ಇಟ್ರೆ ನೆಗೆಟಿವ್. ಆಯ್ತಾ? ನನ್ ಮುಷ್ಟಿ ಇರುತ್ತಲ್ಲ, ಅದಕ್ಕಿಂತ ದೊಡ್ಡ ಲಿಂಗವನ್ನ ಇಟ್ಕೊಬಾರ್ದು. ಅಕಸ್ಮಾತ್ ನೀವು ಅದಕ್ಕಿಂತ ದೊಡ್ಡದು ಇಟ್ಟಿದ್ದೀರಿ ಅಂದ್ರೆ ಪ್ರತಿದಿನ ರುದ್ರಾಭಿಷೇಕವನ್ನ ಮಾಡ್ಬೇಕಾಗತ್ತೆ, ನೈವೇದ್ಯವನ್ನ ಮಾಡ್ಬೇಕಾಗತ್ತೆ. ಬಹಳ ಎಚ್ಚರಿಕೆಯಿಂದ ಇದೆ. ಅದರ ಜೊತೆಗೆ ಈ ಶಿವಲಿಂಗವನ್ನ ಮನೆಯಲ್ಲಿ ಇಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ಪಾಣಿಪೀಠ ಇರುತ್ತಲ್ಲ, ನೀರು ಹೋಗುತ್ತಲ್ಲ, ಆ ನೀರು ಹೋಗುವಂತಹ ಜಾಗ ಇಲ್ಲ ಉತ್ತರಕ್ಕಿರ್ಬೇಕು, ಇಲ್ಲ ಅಂತಂದ್ರೆ ಪೂರ್ವಕ್ಕಿರುವಂತ ರೀತಿಯಲ್ಲೇ ಇಟ್ಕೋಬೇಕು. ಕೆಲವು ಸರಿ ಏನಾಗ್ಬಿಡುತ್ತೆ ಅಂದ್ರೆ ಅದನ್ನ ಉಲ್ಟಾ ಇಟ್ಬಿಡ್ತಾರೆ. ಈಗ ಉತ್ತರಾಭಿಮುಖವಾಗಿ ನೀವು ಶಿವಲಿಂಗವನ್ನ ಇಟ್ರಿ ಅಂದ್ರೆ ಆ ಉತ್ತರಾಭಿಮುಖವಾಗಿ ಶಿವಲಿಂಗ ಇಟ್ರೆ ಅದರ ಪಾಣಿಪೀಠ ನೀರು ಹೋಗುವಂತದ್ದು ಪೂರ್ವಕ್ಕಿರ್ಬೇಕು, ಬಲಕ್ಕಿರ್ಬೇಕು. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಅದನ್ನ ಎಡಕ್ಕೆ ಇಟ್ಬಿಡ್ತಾರೆ, ಪಶ್ಚಿಮಕ್ಕೆ ಇಟ್ಬಿಡ್ತಾರೆ. ಅದರಿಂದ ಇದನ್ನ ಬಹಳ ಎಚ್ಚರಿಕೆ ತಗೊಳ್ಳಿ. ಅದ್ರ ಜೊತೆಗೆ ಯಾವಾಗ್ಲೂ ದಕ್ಷಿಣ ದಿಕ್ಕು, ಎಕ್ಸಾಕ್ಟ್ ಸೌತ್ ಅಂತ ಏನ್ ಹೇಳ್ತೀವಿ, ಆ ಜಾಗದಲ್ಲಿ ಅಥವಾ ದಕ್ಷಿಣಾಭಿಮುಖವಾಗಿ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡಬಾರ್ದು. ಇಟ್ ಇಸ್ ಎ ನೆಗೆಟಿವ್. ನೀವು ಬೇರೆ ಯಾವ ದಿಕ್ಕಲ್ಲಿ ಪಶ್ಚಿಮಾಭಿಮುಖವಾಗಿ ಶಿವನನ್ನ ಇಡ್ಬೋದು, ಉತ್ತರಾಭಿಮುಖವಾಗಿ ಶಿವನನ್ನ ಇಡ್ಬೋದು, ಮತ್ತು ಪೂರ್ವಾಭಿಮುಖವಾಗಿ ಕೂಡ ಶಿವನನ್ನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮ್ಗೆ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಜೊತೆಗೆ ಶಿವನಿಗೆ ಗುರುಗಳೇ, ನಮ್ಮ ಮನೇಲಿ ಒಂದು ಶಿವಲಿಂಗ ಇದೆ, ಶಿವರಾತ್ರಿ ದಿನ ಎಲ್ಲರ ಕೈಲಿ ಅಭಿಷೇಕ ಮಾಡಿಸ್ಬೋದಾ ಅಂದ್ರೆ ಶಿವ ಅನಂತನಾಗಿದ್ದಾನೆ. ಅದರಿಂದ ನೀವು ಯಾರ ಕೈಲಿ ಬೇಕಾದ್ರೂ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿಸ್ಬೋದು. ಅದರಿಂದ ಯಾವುದೇ ದೋಷಗಳು ಬರೋದಿಲ್ಲ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಗುರುಜಿ, ಶಿವಲಿಂಗ ಅಂದ್ರೆ ನೀವು ಆಗ್ಲೇ ಹೇಳಿದ್ರಿ ಕೃಷ್ಣ ಕಲ್ಲಿನಲ್ಲೂ ಕೂಡ ಶಿವಲಿಂಗವನ್ನ ಮಾಡ್ತಾರೆ ಅಂತ. ಹೌದು. ಸ್ಫಟಿಕ ಲಿಂಗವನ್ನು ಕೂಡ ನಾವು ಬಳಸಬಹುದಾ ಅಂತ? ಹೌದು, ಸ್ಫಟಿಕ ಲಿಂಗವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಮನಃಶಾಂತಿ ಪ್ರಾಪ್ತಿ ಆಗುತ್ತೆ. ಅದೇ ರೀತಿ ಬೆಳ್ಳಿಯ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಮನಃಶಾಂತಿಯ ಜೊತೆಗೆ ಸಂಪತ್ತು ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ತುಂಬಾ ಇದೆಮ್ಮ 21 ರೀತಿಯಲ್ಲಿ ನಾವು ಕೇವಲ ಮಣ್ಣಿನಿಂದ ಶಿವಲಿಂಗವನ್ನ ಮಾಡಿ ಅದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಗೆ ಎಷ್ಟು ಫಲ ಆಗುತ್ತೆ ಅಂದ್ರೆ, ನೀವು ಸೈಡ್ ತಗೋಬೇಕು ಅಂತ ಇದ್ರಿ, ಮನೆ ಕಟ್ಟಬೇಕು ಅಂತ ಇದ್ರಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನುವಂಥವ್ರು ಸುಮ್ನೆ ಈ ಶಿವರಾತ್ರಿಯಲ್ಲಿ ಮಣ್ಣಿನ ಶಿವಲಿಂಗವನ್ನ ಮಾಡಿ ಪೂಜೆ ಮಾಡಿ ಅದನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿ. ಆಯ್ತಾ? ನಿಮಗ್ ನೋಡಿ ಎಂತ ರಿಸಲ್ಟ್ ಸಿಗುತ್ತೆ ಅಂತ. ನೆಕ್ಸ್ಟ್ ಶಿವರಾತ್ರಿ ಒಳಗಡೆ ಸೈಟೋ ಮನೇನೋ ಅಲ್ಲ, ನಾನ್ ಮನೇಲಿ ಕೂತಿದ್ದೀನಿ, ನಾನು ಏನು ಕೆಲಸ ಮಾಡ್ತಿಲ್ಲ, ನನ್ಗೆ ಆಸಕ್ತಿನೇ ಇಲ್ಲ, ನಾನು ಸುಮ್ನೆ ಪೂಜೆ ಮಾಡಿದ್ರೆ ಸಿಗುತ್ತೆ, ಹಂಗಲ್ಲ. ನಾನು ಹೇಳ್ತಿರೋದು, ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಪೂಜೆ ಮಣ್ಣಿನ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಶೀಘ್ರವಾದಂತಹ ಫಲಗಳು ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಹಾಗೆ ಹೇಳ್ತಾರೆ 21 ತರದಾದ ಲಿಂಗಗಳಿವೆ ಅಂತ ಹೇಳಿ. ಎಲ್ಲಾ ಲಿಂಗಗಳನ್ನು ಕೂಡ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಅವಕಾಶ ಇದೆಯಾ? ಎಲ್ಲಾ ತರನು ಮಾಡ್ಬೋದಮ್ಮ. ಯಾವುದೇ ತರದ ದೋಷಗಳು ಬರೋದಿಲ್ಲ, ಯಾವುದೇ ತರದ ಸಮಸ್ಯೆಗಳು ಬರೋದಿಲ್ಲ. ಮುಂದಿನ ಶಿವರಾತ್ರಿ ಹಂತಕ್ಕೆ 21 ಶಿವಲಿಂಗದ ವಿಶೇಷ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡೋಣ. ಇನ್ನು ಗುರುಜಿ, ನೀವಾಗ್ಲೇ ಹೇಳ್ತಾ ಇದ್ರಿ ರಾಶಿಗಳ ಅನುಗುಣವಾಗಿ ನಾವು ರುದ್ರಾಕ್ಷಿಯನ್ನ ಧರಿಸಬಹುದು ಅಂತ ಹೇಳಿ. 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ರಾಶಿಯವರು ಯಾವ ರುದ್ರಾಕ್ಷಿಯನ್ನ ಧರಿಸಿದ್ರೆ ಒಳ್ಳೇದು ಅಂತ? ಮೊದಲನೇದಾಗಿ ಮೇಷ ಮತ್ತು ವೃಶ್ಚಿಕ ರಾಶಿ, ಈ 2 ರಾಶಿಗೆ ಅಧಿಪತಿ ಬಂದು ಕುಜ. ಆದ್ರೆ ಇಲ್ಲಿ ಒಂದ್ ಸಣ್ಣ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಮೇಷ ರಾಶಿ ಅಗ್ನಿ ತತ್ವ, ವೃಶ್ಚಿಕ ರಾಶಿ ಜಲತತ್ವ. ಅದರಿಂದ ಮೇಷರಾಶಿಯವರು ಧರಿಸಬೇಕಾಗಿರುವಂತದ್ದು ಸೂರ್ಯ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು. ವೃಶ್ಚಿಕ ರಾಶಿಯವರು ಚಂದ್ರ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು. ಹಾಗಾದ್ರೆ ಈ ರಾಶಿಯವರು ಎಷ್ಟು ಮುಖವುಳ್ಳ ರುದ್ರಾಕ್ಷಿಯನ್ನ ಧರಿಸಬೇಕು ಅಂದ್ರೆ 3 ಮುಖ ಉಳ್ಳಂತಹ ರುದ್ರಾಕ್ಷಿಯನ್ನ ಧರಿಸಬೇಕು. ಈ 3 ಮುಖ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಕೋಪ ಕಮ್ಮಿ ಆಗುತ್ತೆ, BP ವೇರಿಯೇಷನ್ಸ್ ಕಮ್ಮಿ ಆಗುತ್ತೆ, ಭಯ ಆತಂಕಗಳು ಕಮ್ಮಿ ಆಗುತ್ತೆ,
ಶಾರ್ಟ್ ಟರ್ಮ್ ಡಿಸಿಷನ್ ಅಂದ್ರೆ ಇಮಿಡಿಯೇಟ್ ಡಿಸಿಷನ್ ತಗೊಳ್ಳುವಂತಹ ಮನಸ್ಥಿತಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಲ್ಲೂ ಕೂಡ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೋ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿದ್ದಾರೋ, ಲಾಯರ್ಸ್ಗಳಾಗಿದ್ದಾರೋ, ಸ್ಪೋರ್ಟ್ಸ್ ಪರ್ಸನ್ಸ್ ಯಾರಾಗಿರ್ತಾರೋ ಅವರೆಲ್ಲರೂ ಮೇಷರಾಶಿಯವರಾಗಿದ್ರೆ ಅವ್ರಿಗೆ 3 ಮುಖದ ರುದ್ರಾಕ್ಷಿ ಇಟ್ ಇಸ್ ಎ ವೆರಿ ಬೆಸ್ಟ್ ರುದ್ರಾಕ್ಷಿ, ಅದನ್ನ ಧಾರಣೆ ಮಾಡ್ಬೋದು. ಅದಕ್ಕೆ ಒಂದು ಮಂತ್ರವನ್ನ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರುದ್ರಾಕ್ಷಿ ಧಾರಣೆಯನ್ನ ಮಾಡಿದ್ಮೇಲೆ ಈ ಮಂತ್ರವನ್ನ ಜಪ ಮಾಡಬೇಕು. ಓಂ ಕ್ಲೀಂ ನಮಃ, ಓಂ ಕ್ಲೀಂ ನಮಃ. ಈ ಮಂತ್ರವನ್ನ ಮೇಷರಾಶಿಯವರು 3 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಿ ಮಂತ್ರವನ್ನ ಜಪ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಅವರಿಗೆ ಪ್ರಾಪ್ತಿ ಆಗತ್ತೆ. ಇನ್ನು ಗುರುಜಿ ವೃಷಭ ರಾಶಿಯವರು, ಇಲ್ಲಿ ವೃಷಭ ಮತ್ತು ತುಲಾ ರಾಶಿ. ಈ ವೃಷಭ ಮತ್ತು ತುಲಾ ರಾಶಿ ಎರಡೂ ರಾಶಿಯವ್ರಿಗೂ ಕೂಡ ಶುಕ್ರನೇ ಅಧಿಪತಿ. ಈ ಶುಕ್ರ ಅಧಿಪತಿ ಆಗಿರೋದ್ರಿಂದ ಸುಖ, ಸಂತೋಷ. ನೋಡಿ, ಶುಕ್ರ ಅಂದ ತಕ್ಷಣನೇ ನೀವು ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಲ್ಲರನ್ನ ಪ್ರೀತಿಸುವಂತಹ ಒಂದು ಗುಣ. ಇವರು ನೀನು ಜಾಬ್ ಮಾಡ್ತೀಯಾ ಅಥವಾ ನೀನ್ ಜಾಬ್ಗೋಸ್ಕರ ಮನೆಯವ್ರನ್ನ ಬಿಟ್ಟು ಬರ್ತೀಯ ಅಂತ ನೀವು ಕೇಳಿದ್ರೆ ಇವರು ಮನೆಯವ್ರನ್ನ ಅಷ್ಟು ಬೇಗ ಬಿಟ್ಕೊಡಲ್ಲ. ಮತ್ತೆ ಎಲ್ಲ ಅಟ್ಯಾಚ್ಮೆಂಟು ಕೂಡ ಇವರು ಅದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಸ್ನೇಹ ಇರ್ಬೋದು, ಬಂಧುಗಳಿರ್ಬೋದು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಕ್ಕೆ ಇಷ್ಟಪಡ್ತಾರೆ. ಅದರಿಂದ ಯಾರೆಲ್ಲ ಈ ತುಲಾ ಮತ್ತು ವೃಷಭ ರಾಶಿಯವರು 6 ಮುಖದ ರುದ್ರಾಕ್ಷಿಯನ್ನ ಧರಿಸ್ಬೇಕಮ್ಮ, 6 ಫೇಸಸ್. 6 ಮುಖ ರುದ್ರಾಕ್ಷಿ ಧರಿಸಿದ್ರೆ ಇವ್ರಿಗೆ ಸಂತಾನಾಭಿವೃದ್ಧಿ ಆಗುತ್ತೆ, ಶೀಘ್ರ ಸಂತಾನ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ನಾವು ಗರ್ಭಗೌರಿ ರುದ್ರಾಕ್ಷಿ ಅಂತ ಸಿಗುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂತ ಹೆಣ್ಮಕ್ಳು ಗರ್ಭಗೌರಿ ರುದ್ರಾಕ್ಷಿಯನ್ನ ಧಾರಣೆ ಮಾಡೋದ್ರಿಂದ ಅಲ್ಲಿ ಒಂದು ದೊಡ್ಡ ರುದ್ರಾಕ್ಷಿ ಇರುತ್ತೆ, ಪಕ್ಕದಲ್ಲಿ ಒಂದು ಸಣ್ಣ ರುದ್ರಾಕ್ಷಿ ಅಟ್ಯಾಚ್ಡ್ ಆಗಿರುತ್ತೆ. ಅದನ್ನ ಧಾರಣೆ ಮಾಡೋದ್ರಿಂದ ಕೂಡ ಶೀಘ್ರವಾಗಿ ಸಂತಾನ ಆಗಿದೆ. ತುಂಬಾ ಹೆಣ್ಮಕ್ಳಿಗೆ ಗರ್ಭ ನಿಲ್ದೇ ಇರುವಂತಹ ಅನೇಕ ಹೆಣ್ಮಕ್ಳು ಕೊಟ್ಟಿದ್ದೀವಿ, ಶೀಘ್ರವಾಗಿ ಆಗತ್ತೆ. ಇಟ್ ಇಸ್ ವೆರಿ ಪವರ್ಫುಲ್. ಮತ್ತೆ ಸಾಂಸಾರಿಕ ಸಂತೋಷಗಳು ಸಿಗುತ್ತೆ, ಕೌಟುಂಬಿಕ ಕಲಹಗಳು ಕಡಿಮೆ ಆಗುತ್ತಮ್ಮ. ಎಕ್ಸ್ಪೆಷಲಿ ಬಿಸ್ನೆಸ್ ಅಂತ ಬಂದಾಗ ನಿರೂಪಕರಿಗೆ ನಿರೂಪಣೆ ಮಾಡುವಂಥವ್ರು, ಸಿನಿಮಾ ರಂಗದಲ್ಲಿರುವಂಥವ್ರು, ಆಕ್ಟಿಂಗ್ ಮಾಡುವಂಥವ್ರು, ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವಂಥವ್ರು, ಸೀರೆ ವ್ಯಾಪಾರ ಮಾಡುವಂಥವ್ರು, ಈ ತರ ವೃತ್ತಿಯಲ್ಲಿ ಅಥವಾ ಧಾರಾವಾಹಿ ಸೀರಿಯಲ್ ಆರ್ಟಿಸ್ಟ್ಗಳು, ಇವರು 6 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ. ಮಿಥುನ ಹಾಗೆ ಕನ್ಯಾ ರಾಶಿಯವರು ಯಾವ ಮುಖದ ರುದ್ರಾಕ್ಷಿಯನ್ನ ಬಳಸಬೇಕು ಅಂತ? ನಮ್ಮ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ. ಬುಧ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಬಹಳ ಸೃಜನಶೀಲತೆಯಿಂದ ಇರುವಂಥವ್ನು, ತುಂಬಾ ಕ್ರಿಯೇಟಿವ್ ಆಗಿರುವಂಥವ್ನು, ತುಂಬಾ ಒಳ್ಳೆ ಮಾತುಗಾರ, ಚಾಕಚಕ್ಯತೆ ಇರುವಂಥವ್ನು ಅಂತ. ಯಾರೆಲ್ಲ ಈ ಮಿಥುನ ಕನ್ಯಾ ರಾಶಿಯಲ್ಲಿ ಜನನಾಗಿರ್ತಾರೋ ಅವರು 4 ಮುಖ ಉಳ್ಳಂತಹ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಬುದ್ಧಿವಂತಿಕೆ, ವಾಕ್ಚಾತುರ್ಯ, ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗುವಂಥದ್ದು ಎಲ್ಲ ಚೆನ್ನಾಗಾಗುತ್ತೆ. ಅದರಲ್ಲೂ ಕೂಡ ನ್ಯೂರೋ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ, ನರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಬೇಗ ಕ್ಯೂರ್ ಆಗುತ್ತೆ. ನ್ಯೂರೋ ಪ್ರಾಬ್ಲಮ್ ಯಾಕಂದ್ರೆ ಮನುಷ್ಯನಿಗೆ ಚರ್ಮಬಾಧೆ ಮತ್ತು ನ್ಯೂರೋ ಪ್ರಾಬ್ಲಮ್ಸ್ಗಳು ಬರುವಂಥದ್ದು ಬುಧನಿಂದ. ಯಾರು 4 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ತಾರೋ ಅಂತವ್ರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಲ್ಲೂ ಕೂಡ ಮಿಥುನ ರಾಶಿಯಲ್ಲಿ ಇರುವಂತವ್ರು CA, ಅಕೌಂಟೆಂಟ್ಸು, ಬ್ಯಾಂಕಲ್ಲಿ ಕೆಲಸ ಮಾಡುವಂಥವ್ರು, ಸಾಫ್ಟ್ವೇರ್ ಇಂಜಿನಿಯರ್ಸು, ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡುವಂಥವ್ರು, ಮಾರ್ಕೆಟಿಂಗ್ ಕಂಪ್ನಿ ನಡೆಸುವಂಥವ್ರು, ಈ ತರ ಯಾರೆಲ್ಲ, ಮತ್ತೆ ಮೋಟಿವೇಶನ್ ಸ್ಪೀಕರ್ಸು, ಈ ತರ ಇರೋರೆಲ್ಲರೂ ಮಿಥುನ ಕನ್ಯಾ ರಾಶಿ ಇದ್ರೆ ಅವರು 4 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಿದ್ರೆ ಅವ್ರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ. ಅವರೊಂದು ಮಂತ್ರವನ್ನ ಜಪ ಮಾಡ್ಬೇಕಮ್ಮ. 4 ಮುಖದ ರುದ್ರಾಕ್ಷಿ ಇರುವಂತವ್ರು ಈ 4 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಿದ್ಮೇಲೆ ಓಂ ರೀಂ ನಮಃ, ಓಂ ರೀಂ ನಮಃ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಆ ರುದ್ರಾಕ್ಷಿಯ ಪವರ್ ಜಾಸ್ತಿ ಆಗುತ್ತೆ, ಅತ್ಯಂತ ಶುಭ ಫಲಗಳು ಅವ್ರಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಗುರುಜಿ? ಕರ್ಕಾಟಕ ರಾಶಿ ಅಂದ ತಕ್ಷಣನೇ 2 ಮುಖದ ರುದ್ರಾಕ್ಷಿ ಇಟ್ ಇಸ್ ಎ ವೆರಿ ಪವರ್ಫುಲ್. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇರ್ತಾರೋ ಅವರು 2 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು. ಇದರಿಂದ ಮಾನಸಿಕ ನೆಮ್ಮದಿ ಅವ್ರಿಗೆ ಪ್ರಾಪ್ತಿ ಆಗುತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಗುಣಧರ್ಮಗಳು ಬರುತ್ತೆ. ಸಾಮಾನ್ಯವಾಗಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರೆ ಅದು ಬೇಗ ನಿವಾರಣೆ ಆಗುತ್ತೆ. ಮತ್ತೆ ಸಡನ್ ಡಿಸಿಷನ್ ಚೇಂಜ್ ಮಾಡುವಂಥದ್ದು, ಈಗಿದ್ದ ಮನಸ್ಥಿತಿ ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ, ಯಾಕೋ ನನ್ನ ಎಮೋಷನ್ಸ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನುವಂಥವ್ರು 2 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಕರ್ಕಾಟಕ ರಾಶಿಯವರು. ಅದರಲ್ಲೂ ಕೂಡ ಈ ಕರ್ಕಾಟಕ ರಾಶಿಯವರು ಹಡಗಲ್ ಕೆಲಸ ಮಾಡ್ತಿದ್ರೆ,
ಅಥವಾ ನೀರಿನಿಂದ ಸಿಗುವಂತಹ ವಸ್ತುಗಳನ್ನ ತೆಗೆದುಕೊಂಡು ಬಂದು ವ್ಯಾಪಾರ ಮಾಡ್ತಿದ್ರೆ, ಹಾಲು ವ್ಯಾಪಾರ ಮಾಡ್ತಾ ಇರುವಂಥವ್ರು, ಟೀ ಕಾಫಿ ಮಾಡುವಂಥವ್ರು, ಹೋಟೆಲ್ ನಡೆಸುವಂಥವ್ರು, ಡೈರಿ ನಡೆಸುವಂಥವ್ರು, ಸೇವಾ ಮನೋಭಾವ ಅಂತ ನರ್ಸಿಂಗ್ ಮಾಡುವಂಥವ್ರು, ವೈದ್ಯಕೀಯ ವೃತ್ತಿ ಮಾಡುವಂಥವ್ರು, ಗೈನಕಾಲಜಿಸ್ಟ್ ಏನಾದರೂ ಕರ್ಕಾಟಕ ರಾಶಿಯವರಾಗಿದ್ರೆ ದಯವಿಟ್ಟು ಅವರು 2 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ, ನಿಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಇವರು ಮಂತ್ರ ಓಂ ನಮಃ ಅಂತ ಮಂತ್ರವನ್ನು ಜಪ ಮಾಡಬೇಕು. ಓಂ ನಮಃ ಈ ಮಂತ್ರವನ್ನ 108 ಸರಿ ಜಪ ಮಾಡೋದ್ರಿಂದ ಶೀಘ್ರವಾದಂತಹ ಫಲಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಸಿಂಹ ರಾಶಿಯವ್ರಿಗೆ ಗುರುಜಿ? ಸಿಂಹರಾಶಿಯವ್ರಿಗೆ ಏಕಮುಖ ರುದ್ರಾಕ್ಷಿ. ಸಾಮಾನ್ಯವಾಗಿ ಯಾರೆಲ್ಲ ರಾಜಕಾರಣದಲ್ಲಿ ಇರ್ತಾರೋ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೋ, ಮತ್ತೆ ತಂದೆ ಎಲ್ಲ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕೆಲಸವನ್ನ ಮಾಡ್ತಿರ್ತಾರೋ, ಅಥವಾ ತಂದೆ ನಡೆಸ್ಕೊಂಡು ಬಂದಂತ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೋ ಅಂಥವ್ರಿಗೆ ಇದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಎಕ್ಸ್ಪೆಷಲಿ ರಾಜಕಾರಣಿಗಳು, ಯಾವುದೇ ಅಧಿಕಾರದಲ್ಲಿರುವಂಥವ್ರು, ಲೀಡರ್ ಆಗಿರುವಂಥವ್ರು, ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಮೂಳೆಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗಳು, ಬ್ಯಾಕ್ ಪೇನು ಮತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್, ಮೂಳೆಗೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು ಇದ್ರೆ ಇವ್ರಿಗೆ 100% ಬೇಗ ಇವ್ರಿಗೆ ಕ್ಯೂರ್ ಆಗುತ್ತೆ. ಇವ್ರು ಮಾಡ್ಬೇಕಾಗಿರುವಂಥದ್ದು ಓಂ ನಮಃ ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ತಾ ಬಂದ್ರೆ ಈ ರುದ್ರಾಕ್ಷಿಯನ್ನ ಧರಿಸಿ ತುಂಬಾ ಶುಭ ಫಲಗಳು ಅವ್ರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಧನಸ್ಸು ಹಾಗೆ ಮೀನ ರಾಶಿಯವ್ರಿಗೆ ಗುರುಜಿ? ಧನುಸ್ ರಾಶಿ ಅಂದ ತಕ್ಷಣನೇ, ಧನುರ್ಮೀನ ಅಂದ ತಕ್ಷಣನೇ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು ಗುರು. ಇಲ್ಲಿ ಗುರು ಅಂದ್ರೆ ಟೀಚರ್, ಉಪನ್ಯಾಸಕ, ನ್ಯಾಯಾಧೀಶ, ಪೌರೋಹಿತ್ಯ ಮಾಡುವಂಥವ್ರು, ಜ್ಯೋತಿಷ್ಯ ಹೇಳುವಂಥವ್ರು, ಇದೆಲ್ಲದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಅದರಿಂದ ಈ ವೃತ್ತಿಯಲ್ಲಿ ಇರುವಂಥವ್ರು ಬಹಳ ವಿಶೇಷವಾಗಿ 5 ಮುಖ ಉಳ್ಳಂತಹ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಇದರಿಂದ ಅವ್ರಿಗೆ ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ, ಪ್ರೊಫೆಷನಲಿ ಗ್ರೋತ್ ಚೆನ್ನಾಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಸಮಸ್ಯೆಗಳಿದ್ರೆ, ಶುಗರ್ ವೇರಿಯೇಷನ್ಸ್ ಇದ್ರೆ, ಕಫ ದೋಷಗಳಿದ್ರೆ, ಲಂಗ್ಸ್ ತೊಂದರೆಗಳಿದ್ರೆ, ಕಿಡ್ನಿ ಇಶ್ಯೂಸ್ ಆಗ್ತಿದ್ರೆ ಇಂಥವ್ರು ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ಅದು ಇವರಿಗೆ ಸಪೋರ್ಟ್ ಮಾಡುತ್ತೆ, ಅಥವಾ ಆ ತರದ ಕಾಯಿಲೆಗಳನ್ನ ಇದು ಅವಾಯ್ಡ್ ಮಾಡುತ್ತೆ. ಅದರಿಂದ ಇವರು 5 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಇವ್ರಿಗೆ ಪ್ರಾಪ್ತಿಯಾಗುತ್ತೆ. ಇವರು ಖಂಡಿತವಾಗಿಯೂ ಆ ರುದ್ರಾಕ್ಷಿಯನ್ನ ಧರಿಸ್ಬೋದು. ಅದರ ಜೊತೆಗೆ ಪ್ರೊಫೆಷನ್ ಅಂತ ಬಂದಾಗಮ್ಮ, ಟೀಚಿಂಗ್ ಪ್ರೊಫೆಷನ್, ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂಥವ್ರು, ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡುವಂಥವ್ರು, ಲಾಯರ್ ಆಗಿ ಕೆಲಸ ಮಾಡುವಂಥವ್ರು, ನ್ಯಾಯಾಧೀಶರಾಗಿ ಕೆಲಸ ಮಾಡುವಂಥವ್ರು, ಇವರೆಲ್ಲರಿಗೂ ಕೂಡ ಅತ್ಯಂತ ಶುಭ ಫಲವನ್ನ ಇದು ಕೊಡುತ್ತೆ. ಇನ್ನು ಗುರುಜಿ ಅವ್ರಿಗೆ ಯಾವ ಮಂತ್ರವನ್ನ ಜಪಿಸ್ಬೇಕು? ಇವ್ರಿಗೆ ಓಂ ರೀಂ ನಮಃ, ಓಂ ರೀಂ ನಮಃ ಈ ಮಂತ್ರ ಇವ್ರಿಗೆ ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಈ ಮಂತ್ರವನ್ನ ಡೈಲಿ 108 ಸಾರಿ ಜಪ ಮಾಡೋದ್ರಿಂದ ಶೀಘ್ರವಾಗಿ ಸಂಪೂರ್ಣವಾದ ಫಲ ಅವರಿಗೆ ಪ್ರಾಪ್ತಿಯಾಗುತ್ತೆ. ಮಕರ ಹಾಗೆ ಕುಂಭ ರಾಶಿಯವರು ಗುರುಜಿ ಕೊನೆಯದಾಗಿ? ಮಕರ ಕುಂಭ ಇದು ಶನಿಗೆ ಸಂಬಂಧಪಟ್ಟಂತಹ ರಾಶಿಗಳಿವೆರಡೂ ಕೂಡ ಇವರು 7 ಮುಖದ ರುದ್ರಾಕ್ಷಿಯನ್ನ ಧರಿಸಬೇಕು. ಇದರಿಂದ ಇವರಿಗೆ ಧನ ಸಂಪತ್ತು ಹೆಚ್ಚಾಗುತ್ತೆ, ಆಯಸ್ಸು ವೃದ್ಧಿ ಆಗುತ್ತೆ, ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ದೋಷಾದಿಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಿದ್ರೆ ಆ ಎಲ್ಲ ದೋಷಗಳು ಕೂಡ ಇವರಿಗೆ ನಿವಾರಣೆ ಆಗುತ್ತೆ. ಅದರಲ್ಲೂ ಕೂಡ ಯಾರೆಲ್ಲ ಸೆಲ್ಫ್ ಎಂಪ್ಲಾಯ್ ಆಗಿದ್ದೀರೋ, ಅದ್ರ ಜೊತೆಗೆ ಸೇವಾ ವೃತ್ತಿಯಲ್ಲಿದ್ದೀರೋ, ಮತ್ತೆ ಈ ಸೆಂಟ್ರಿಂಗು, ಕಬ್ಬಣ, ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಇಟ್ಟಿಗೆ ಇದನ್ನ ವ್ಯಾಪಾರ ಮಾಡ್ತಾ ಇದ್ರು, ಕಬ್ಬಿಣದ ವ್ಯಾಪಾರ ಮಾಡ್ತಾ ಇದ್ರು, ಇಂಥವ್ರೆಲ್ಲರಿಗೂ ಕೂಡ, ಮತ್ತೆ ಸರ್ವಿಸ್ ಓರಿಯೆಂಟೆಡ್ ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಾ ಇದ್ರು ಅಥವಾ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ರು, ಇಂಥವ್ರಿಗೆಲ್ಲ ಅಂತೂ ಅತ್ಯಂತ ಶುಭ ಫಲವನ್ನ ಇದು ಕೊಡುತ್ತೆ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು, ಮಿಲಿಟರಿಯಲ್ಲಿ ಕೆಲಸ ಮಾಡುವಂಥವ್ರು, ಸೇನೆಯಲ್ಲಿ ಕೆಲಸ ಮಾಡುವಂಥವ್ರು, ಇವ್ರಿಗೆಲ್ಲ ಕೂಡ 7 ಮುಖದ ರುದ್ರಾಕ್ಷಿ ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಇವರು ಹೇಳ್ಬೇಕಾಗಿರುವಂತಹ ಮಂತ್ರ ಓಂ ಕ್ರೋಂ ಶ್ರೋಂ ರೋಂ ನಮಃ, ಓಂ ಕ್ರೋಂ ಶ್ರೋಂ ರೋಂ ನಮಃ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಗುರುಜಿ ರುದ್ರಾಕ್ಷಿಯನ್ನ ನಾವು ಧರಿಸ್ಲೇಬೇಕಾ ಅಥವಾ ನಾವು ಪರ್ಸಲ್ಲಿ ಇಟ್ಕೊಳ್ಬೋದಾ, ನಾವು ಇರೋ ಕಡೆ ಅದನ್ನ ಇಟ್ಕೊಳ್ಬೋದಾ, ಹೇಗೆ ಅಂತ? ನೋಡಮ್ಮ, ಎಲ್ಲಿ ರುದ್ರಾಕ್ಷಿಯನ್ನ ನೀವು ಕ್ಯಾರಿ ಮಾಡ್ತಿರೋ ಅದು ನೀವು ಪರ್ಸಲ್ಲಿ ಇಟ್ಕೊಂಡಿರಿ, ಜೋಬಲ್ಲಿ ಇಟ್ಕೊಂಡಿರಿ, ಎಲ್ಲೇ ಇಟ್ಕೊಂಡಿರಿ, ಎಲ್ಲಿ ರುದ್ರಾಕ್ಷಿ ಇರುತ್ತೋ ಅಲ್ಲಿ ನೆಗೆಟಿವಿಟಿ ಬರಲ್ಲ. ಅಂದ್ರೆ ಬೇಗ ನಿಮ್ಗೆ ಈವಿಲ್ ಐ ಅಂತ ಕರಿತೀವಿ, ಜನಗಳ ದೃಷ್ಟಿ ಬಾಧೆಗಳು, ಎಲ್ಲೋ ಮತ್ತೆ ಅಗೋಚರ ಜಾಗಗಳು ನಿಮ್ಗೆ ಗೊತ್ತೇ ಇರಲ್ಲ, ಯಾವ್ದೋ ಸ್ಥಳಕ್ಕೆ ಹೋಗ್ಬಿಟ್ಟಿರ್ತೀರ, ಅಲ್ಲಿ ತುಂಬಾ ನೆಗೆಟಿವ್ ಇರುತ್ತೆ, ನಿಮಗ್ ಗೊತ್ತೇ ಇರಲ್ಲ, ಅಂತ ನೆಗೆಟಿವ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್,
ಮಾಟಕೂಟ ಯಂತ್ರ ಪ್ರಯೋಗಗಳೇನಾದ್ರು ಆಗಿದ್ರೆ ಅದು ಕೂಡ ಬೇಗ ನಿವಾರಣೆ ಆಗುತ್ತೆ. ಅದರಿಂದ ರುದ್ರಾಕ್ಷಿಯನ್ನ ಜೊತೆಯಲ್ಲಿ ಇಟ್ಕೊಂಡ್ರು ಕೂಡ ತುಂಬಾ ಒಳ್ಳೇದೇನೆ. ಆದ್ರೆ ಧಾರಣೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಮತ್ತು ಜಪ ಮಾಡುವಂಥದ್ದು, ಜಪಕ್ಕೆ ಪಂಚಾಕ್ಷರಿ ಮಂತ್ರ ಜಪ ಮಾಡ್ಲಿಕ್ಕೆ, ಲಕ್ಷ್ಮಿ ಮಂತ್ರವನ್ನ ಜಪ ಮಾಡ್ಲಿಕ್ಕೆ, ಮೃತ್ಯುಂಜಯ ಮಂತ್ರ ಜಪ ಮಾಡ್ಲಿಕ್ಕೆ ಮತ್ತು ದುರ್ಗಾ ಮಂತ್ರವನ್ನು ಜಪ ಮಾಡಲಿಕ್ಕೆ ರುದ್ರಾಕ್ಷಿಯ 108 ಮಾಲೆ ತುಂಬಾ ಶ್ರೇಷ್ಠವಾದದ್ದು. ಅದನ್ನು ನೀವು ಬಳಸಿ. ಆದ್ರೆ ಇಲ್ಲೊಂದು ಕಂಡೀಷನ್ ಇರುತ್ತೆ, ಧಾರಣೆ ಮಾಡುವ ರುದ್ರಾಕ್ಷಿಯಿಂದ ಜಪ ಮಾಡಬಾರ್ದು. ಜಪ ಮಾಡುವಂತಹ ರುದ್ರಾಕ್ಷಿಯನ್ನ ಧಾರಣೆ ಮಾಡಬಾರ್ದು. ಅಕಸ್ಮಾತ್ ನೀವು ಜಪ ಮಾಡ್ಬಿಟ್ಟು ಒಂದ್ಸರಿ ಹಾಕೋಬಿಡಿ. ಆದ್ರೆ ಒಂದ್ಸರಿ ದೇಹಕ್ಕೆ ಹಾಕೊಂಡ್ಮೇಲೆ ಅದನ್ನ ತಗೊಂಡು ಜಪ ಮಾಡಬಾರ್ದು. ಅದರಿಂದ ಧಾರಣ ರುದ್ರಾಕ್ಷಿಯೇ ಬೇರೆ, ಧರಿಸುವಂತ ರುದ್ರಾಕ್ಷಿ ಮತ್ತು ಜಪ ರುದ್ರಾಕ್ಷಿ ಎರಡೂ ಕೂಡ ಬೇರೆ ಬೇರೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ. ರುದ್ರಾಕ್ಷಿಯನ್ನ ಯಾವ್ದಾದ್ರು ಲೋಹದ ಜೊತೆಗೆ ಅಂದ್ರೆ ಬೆಳ್ಳಿ ಜೊತೆಗೆ ಹಾಕ್ಬೇಕು, ಇಲ್ಲ ಚಿನ್ನದ ಜೊತೆಗೆ ಹಾಕ್ಬೇಕು ಅಂತ ಏನಾದ್ರು ಇದೆಯಾ? ತರ ಏನಿಲ್ಲಮ್ಮ, ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲ ವಸ್ತುಗಳಲ್ಲೂ ಪಂಚಧಾತುಗಳಲ್ಲೂ ಕೂಡ ರುದ್ರಾಕ್ಷಿ ಧಾರಣೆಯನ್ನ ಮಾಡಬಹುದು. ಯಾವುದೂ ಇಲ್ಲ ಅಂತಂದ್ರೆ ದಾರದಲ್ಲಿ ಕೂಡ ನೀವು ರುದ್ರಾಕ್ಷಿ ಧಾರಣೆಯನ್ನ ಮಾಡಬಹುದು. ಓಕೆ ಗುರುಜಿ, ಧನ್ಯವಾದ ಗುರುಜಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಮಹಾಶಿವರಾತ್ರಿ ಹಬ್ಬದ ಆಚರಣೆ ಹೇಗೆ, ಅದರ ವಿಶೇಷತೆ ಏನು, ಹಬ್ಬದ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನು ಕೂಡ ಕೊಟ್ಟಿದ್ದೀರಾ. ಹಾಗಾಗಿ ಅದು ತುಂಬಾ ಖುಷಿ ವಿಚಾರ. ಯಾಕಂದ್ರೆ ಈಗಿನ ಜನತೆ ಎಲ್ಲದಕ್ಕೂ ಕೂಡ ಸೈಂಟಿಫಿಕ್ ಆಗಿ ಏನ್ ಹೇಳ್ತೀರಾ, ಯಾಕೆ ಜಾಗರಣೆ ಮಾಡಬೇಕು, ಯಾಕೆ ಉಪವಾಸ ಮಾಡಬೇಕು, ಯಾಕೆ ಮಹಾಶಿವರಾತ್ರಿ ದಿನನೇ ನಾವು ಶಿವರಾತ್ರಿಯನ್ನ ಆಚರಿಸ್ಬೇಕು, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಬಹಳ ಸುಲಭವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನೀವು ಉತ್ತರವನ್ನ ಕೊಟ್ಟಿದ್ದೀರಾ. ಜೊತೆಗೆ ರುದ್ರಾಕ್ಷಿ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳಮ್ಮ. ಏನಂದ್ರೆ ಶಿವರಾತ್ರಿ ವಿಶೇಷ, ಜೊತೆಗೆ ನಮ್ಮ ಮಾಯಕಾರ ಟಿವಿಯಲ್ಲಿ ನಮ್ಮ ಜೊತೆಗೆ ಲಿಖಿತಾ ಅವರು ಕೂಡ ಜಾಯಿನ್ ಆಗಿದ್ದಾರೆ. ತುಂಬಾ ಧನ್ಯವಾದಗಳಮ್ಮ. ಪಾಪ ಕೂಡ ನಮಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ರಿ. ಜೊತೆಗೆ ನೋಡಿ, ಎಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೋ ಅಲ್ಲಿ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ. ನೋಡಿ, ಈಗ ನಿಮ್ ಜೊತೆ ಕಾರ್ಯಕ್ರಮ ಮಾಡ್ತಾ 1.5 ತಾಸು ಆಗಿದ್ದೇ ಗೊತ್ತಾಗಿಲ್ಲಮ್ಮ. ಅದರಿಂದ ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಮ್ಮ ಮಾಯಕಾರ ಟಿವಿಯಿಂದ ಬರುತ್ತೆ. ತುಂಬಾ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಆ ಮಲೆಮಹದೇಶ್ವರರ ಅನುಗ್ರಹ ನಿಮ್ಮ ಮೇಲಿರ್ಲಿ, ಆ ಶಿವಶಕ್ತಿಯ ಅನುಗ್ರಹ ನಿಮ್ಮ ಮೇಲಿರ್ಲಿ, ಆ ಮಲೆಮಹದೇಶ್ವರರ ಅನುಗ್ರಹ ಯಾವಾಗ್ಲೂ ನಿಮ್ಗೆ ಸಿಗ್ಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತು ಎಲ್ಲರಿಗೂ ಕೂಡ ಪರಿಪೂರ್ಣವಾದಂಥ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ಲಿ. ನಮಸ್ಕಾರ. ಶ್ರೀ ಮಾಯಕಾರ